ಹ್ಯಾಪಿಯಾಗೂ ಹೆಲ್ತಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈವ್ನಿಂಗಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಫುಲ್ಲು ಮೂಡೌಟ್ ಆಗಿಬಿಟ್ಟಿತ್ತು, ಏನಂತ ಗೊತ್ತಿಲ್ಲ. ಎದ್ದರೆ ಮಲ್ಕೊಳ್ಳೋಣ ಅಂತಲೇ ಅನ್ನಿಸ್ತಿರತ್ತೆ. ಏನಾದರೆ ಕೆಲಸ ಮಾಡೋಕ್ಕೆ ಹೋದರೆ ಅದನ್ನು ಅರ್ಧದಲ್ಲೇ ಬಿಟ್ಬಿಟ್ಟು ಮತ್ತೆ ಬಂದು ಮಲ್ಕೊಳ್ಳೋಣ ಅನಿಸುತ್ತೆ. ಬರೀ ಅದೇ ಥರ ಆಗ್ತಾಯಿತ್ತು. ಫುಲ್ಲು ಸೋಮಾರಿ ಥರ ಆಗ್ಬಿಟ್ಟಿದ್ದೆ. ಇನ್ನು ಸಂಜೆ ಮೇಲೆ ಮಲ್ಕೊಂಡ್ರೆ ಏನೂ ಆಗಲ್ಲ ಅಂತ ಹೇಳಿ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೆ. ಇನ್ನು ಒಂದು 3-4 ಡೇಸ್ ಆಗಿತ್ತು ಎಣ್ಣೆ ಹಚ್ಚಿ, ಕಣ್ಣೆಲ್ಲ ಉರಿ ಎತ್ಕೊಂಡ್ಬಿಟ್ಟಿತ್ತಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿದ್ದೆ. ನಾನು ಸ್ವಲ್ಪ ಎಣ್ಣೆ ಹಚ್ಚೋದು ತಲೆಗೆ ಕಡಿಮೆನೇ, ಯಾಕೆಂದರೆ ಫುಲ್ಲು ಹೇರ್ ಫಾಲ್ ಆಗ್ತಾ ಇರತ್ತೆ ನನಗೆ. ಇವತ್ತು ಸ್ನಾನ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಹಚ್ಬಿಡ್ತೀನಿ. ಆಗಲೇ 1-2 hours ಬಿಟ್ಟು ಸ್ನಾನ ಮಾಡಿಬಿಡ್ತೀನಿ, ತಲೆ ಸ್ನಾನ. ಇನ್ನು 1 day 2 days ಎಲ್ಲವರೆಗೂ ನಾನು ವೆಯ್ಟ್ ಮಾಡಲ್ಲ, ಫುಲ್ಲು ಹಂಗೆ ಬಂದ್ಬಿಡುತ್ತೆ. ಹಾಗಾಗಿ ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಂತೂ ಚೆನ್ನಾಗೇ ಕೂದಲು ಬೆಳವಣಿಗೆ ಆಗಿತ್ತು. ಈಗಂತೂ ಫುಲ್ಲು ಉದುರ್ತಾ ಇದೆ, ಸೈಡಲ್ಲೆಲ್ಲ ಫುಲ್ಲು ಉದುರ್ತಾ ಇತ್ತು. ಅದೊಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಇರಲಿ ಪರವಾಗಿಲ್ಲ ಅಂದ್ಕೊಂಡು ಇನ್ನು ಫಿಶ್ ಟ್ಯಾಂಕ್ ತೊಳೆಯೋದಿತ್ತ, ಹಾಗಾಗಿ ತುಂಬ ದಿನ ಆಗಿತ್ತು ಅದನ್ನು ಕ್ಲೀನ್ ಮಾಡಿ. ಒಂದು 20 days ಆಗಿತ್ತು, ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗಂತೂ ಮಕ್ಕಳು ಪಾಪು ನೋಡ್ಕೊಳ್ಳೋದು, ಮನೆ ಕೆಲಸ ಅದೇ ಆಗೋಗಿದೆ. ಇನ್ನು ಇದ್ರ ಕಡೆ ಎಲ್ಲ ಸ್ವಲ್ಪ ಗಮನ ಕೊಡೋದು ಕಡಿಮೆ ಆಗೋಗಿದೆ. ಹಾಗಾಗಿ ತುಂಬ ದಿನ ಆಗೋಗಿತ್ತು ಇದನ್ನು ಕ್ಲೀನ್ ಮಾಡಿ. ಪೊಳೆ ಅಂತೂ ತುಂಬಾ ಆಗಿಬಿಟ್ಟಿತ್ತು. ನಾನು ಸಾಮಾನ್ಯ ಹಿಂಗೆ ಕ್ಲೀನ್ ಮಾಡೋದು, ತೊಗೊಬಂದು ಎಲ್ಲ ತೊಳಿತೀನಿ. ಕೆಲವೊಬ್ಬರು ಬರೀ ನೀರು ಮಾತ್ರ ತೆಗ್ದು ಅಲ್ಲೇ ತುಂಬ ದೊಡ್ಡದಾಗಿದ್ದರೆ ಹಾಗೆ ಮಾಡ್ತಾರೆ. ಆ ಥರ ಇರುತ್ತೆ. ನೆಕ್ಸ್ಟು ಕಲ್ಲೆಲ್ಲ ವಾಶ್ ಮಾಡಿಕೊಂಡೆ. ಅದರಲ್ಲಿ ಸ್ವಲ್ಪ ಗೋಲಿನೂ ಹಾಕಿಟ್ಟಿದ್ನ, ಅದು ಆ ಕಡೆ ಈ ಕಡೆ ಓಡ್ತಾ ಇತ್ತು. ಅದನ್ನೆಲ್ಲ ತೆಗೆದು ಒಂದು ಜಗ್ಗಿಗೆ ಹಾಕಿಟ್ಕೊಂಡ್ಬಿಟ್ಟೆ. ಅದು ಆ್ಯಕ್ಚುಲಿ ಕಲರ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಫುಲ್ಲು ವೈಟ್ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ತೊಗೊಳಕ್ಕಾಗಲ್ಲ ಅದನ್ನು ಅಂತ ಹೇಳಿ, ಸ್ವಲ್ಪ ಫುಲ್ಲು ಕಲರ್ ಆದರೆ ಹೋಗ್ಬಿಟ್ರೆ ತೊಗೊಳ್ಳೋಣ ಅಂತ ಹೇಳಿ ಅದನ್ನು ಹಾಗೆ ವಾಶ್ ಮಾಡೋಕ್ಕೆ ಇಟ್ಟಿದ್ದಾಯಿತು. ಇನ್ನು ಮೋಟ್ರು ಬಂದು ಇದೇ ರೀತಿಯೇ ನಾನು ತೊಳೆಯೋದು. ಸ್ಟಾರ್ಟಿಂಗ್ ಇದು ಮೋಟ್ರು ತೊಳೆಯೋಕ್ಕೆ ಆಗ್ತಿರ್ಲಿಲ್ಲ. ಅದು ಸ್ಟಾರ್ಟಿಂಗ್ ತೊಗೊಂಡಿದ್ದ ಮೋಟ್ರನ್ನೇ ಬೇರೆ, ಈ ಮೋಟ್ರೇ ಬೇರೆ ಥರ ಇದೆ. ಇದನ್ನು ಓಪನ್ ಮಾಡಿ ಮತ್ತೆ ಅದು ಹೇಗಿರುತ್ತೋ ಹಾಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಲೂಸು ಆ ಥರದ್ದೇನಾದರೆ ಆಗಿಬಿಟ್ಬಿಟ್ರೆ ಅದು ಏರ್ ಪಾಸ್ ಆಗೋದಿಲ್ಲ. ಸುಮ್ಮನೆ ಮೋಟ್ರು ಹಾಳಾಗ್ಬಿಡುತ್ತೆ. ನೀಟಾಗಿ ಒಂದು ಸಲ ವಾಶ್ ಮಾಡಿ ಸ್ಪಾಂಜೆಲ್ಲ ಅದರೊಳಗೆ ಹಾಕಿ ಕ್ಲೀನಾಗಿ ಫಿಕ್ಸ್ ಮಾಡಿ ಕೂರಿಸ್ಬೇಕು. ಇನ್ನು ಸ್ಪಾಂಜಲ್ಲೆಲ್ಲ ತುಂಬ ಗಲೀಜಾಗಿಬಿಟ್ಟಿತ್ತು. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಫಿಕ್ಸ್ ಮಾಡಿಟ್ಟೆ. ಇನ್ನು ಪ್ಲಗ್ ಸೈಡ್ ಬಂದರೆ ಪ್ಲಗ್ಗಲ್ಲೆಲ್ಲ ನೀರು ಹಾಕಬಾರ್ದು, ಕರೆಂಟ್ ಹೊಡೆಯೋ ಚಾನ್ಸ್ ಇರುತ್ತೆ. ಆದಷ್ಟು ಆ ಪ್ಲಗ್ಗನ್ನು ದೂರ ಇಟ್ಕೊಂಡೆ ಇದನ್ನು ವಾಶ್ ಮಾಡ್ಕೋಬೇಕು. ಒಂದು ಸಲ ಫಿಕ್ಸ್ ಮಾಡಬೇಕಾದ್ರೆ ಪ್ಲಗ್ಗನ್ನೆಲ್ಲ ನೀಟಾಗಿ ಒಂದು ಸಲ ಒರೆಸ್ಬಿಟ್ಟು ಆಮೇಲೆ ವಾಶ್ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಮನೇಲಿರೋ ಮೀನುಗಳಿಗೇನು ಇದು ಮೋಟ್ರಿನ ಅವಶ್ಯಕತೆ ಇಲ್ಲ. ಅಂದರೆ ನೀರೆಲ್ಲ ಸ್ವಲ್ಪ ಕೊಳೆ ಆಗಿಬಿಡುತ್ತೆ. ನಾನು ತೊಳೆಯೋದು ಸ್ವಲ್ಪ ಲೇಟು, ಅಂದರೆ ತುಂಬ ದಿನ ಆದಮೇಲೆ ತೊಳಿತೀನ. ಮೋಟ್ರ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ನೀರು. ಇಲ್ಲ ಅಂತಿದ್ರೆ ಇನ್ನೂ ಫುಲ್ಲು ಕ್ಲೌಡಿ ಥರ ಆಗಿಬಿಟ್ಟಿರುತ್ತೆ. ಹಾಗಾಗಿ ಆ್ಯಂಡ್ ಇದಕ್ಕೆ ನೀರೆಲ್ಲ ಹಾಕ್ಕೊಂಡ್ಮೇಲೆ ಒಂದು 2.5 ಬಿಂದಿಗೆ ಹಿಡಿಯುತ್ತೆ ಇದಕ್ಕೆ ಫಿಶ್ ಟ್ಯಾಂಕಿಗೆ. ನೀರು ಹಾಕಿದ್ಮೇಲೆ ನಾನು ಕಲ್ಲನ್ನೆಲ್ಲ ಹಾಕ್ಕೊಳ್ತೀನಿ. ಫಸ್ಟೇ ಕಲ್ಲು ಹಾಕ್ಕೊಂಡು ನೀರು ಹಾಕ್ಕೊಂಡ್ರೆ ಫುಲ್ ಆ ಕಡೆ ಈ ಕಡೆ ಹರಡ್ಕೊಬಿಡುತ್ತೆ ಕಲ್ಲು. ಹಾಗಾಗಿ ಇನ್ನು ನಮ್ಮ ಮನೆಯಲ್ಲಿರೋ ಶಾರ್ಕ್ ಕಿಂಗ್ ಇದೇ ದೊಡ್ಡದು ಹೀರೋ. ಇದನ್ನ ಹಿಡಿಯೋದೇ ಭಾಳ ಕಷ್ಟ. ಇತ್ತೀಚೆಗಂತೂ ಎಗರುತ್ತಾ ಇರ್ತಾನೆ ಮೇಲ್ಗಡೆ ಹಂಗೆ. ಇವನನ್ನು ಹಿಡಿದು ಫಸ್ಟ್ ಹಾಕಿದ್ಮೇಲೆ ಇನ್ನು ಮಿಕ್ಕಿದ ಮೀನುಗಳನ್ನೆಲ್ಲ ಈಸಿಯಾಗಿ ಬಿಟ್ಬಿಡ್ಬೋದು. ಆ್ಯಕ್ಚುಲಿ ಇನ್ನೊಂದು ಶಾರ್ಕ್ ಇತ್ತು, ಅದು ಮೇಲ್ಗಡೆ ಇರುತ್ತಲ್ಲ, ಅದು ಮುರಿದೋಗ್ಬಿಟ್ಟಿತ್ತು ಕ್ಯಾಪ್. ಹಂಗಾಗಿ ಅದ್ರ ಮೇಲಿಂದ ಜಂಪ್ ಹೊಡೆದು ಶಾರ್ಕು ಕೆಳಗೆ ಬಿದ್ದು ಒದ್ದಾಡಿ ಸತ್ತೋಯ್ತು. ಇನ್ನು ಇದಿಷ್ಟು ಮೀನುಗಳಿದ್ದಾವೆ. ಇನ್ನು ಅದು ಫಿಶ್ ಟ್ಯಾಂಕ್ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಸೊಪ್ಪೆಲ್ಲ ಇತ್ತು, ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಬೆಳಗ್ಗೆ ತೆಗೆದಿಟ್ಟಿದ್ದು ಸೊಪ್ಪು ಹೇಳಿದ್ನಲ್ಲ, ನೀವು ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ. ನನ್ನ ಮಗಳು ಚಿಕನ್ ಬಿರಿಯಾನಿ ಕೇಳ್ತಾ ಇದ್ಲು ಅಂತ ಹೇಳಿ ನಮ್ಮ ಮನೆಯವರು ಚಿಕನ್ ತಂದು ಕೊಟ್ಟಿದ್ರು. ರಾತ್ರಿ ಊಟಕ್ಕೆ ಇದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾವುದೇ ವೆರೈಟಿ ಬಿರಿಯಾನಿ ಇದ್ರೂ ನಾನು ಹಾಗೆ ಮಾಡೋಣ ಅನ್ಕೋತೀನಿ. ಕೊನೆಗೆ ಅದು ನನಗೇನು ಅನಿಸುತ್ತೋ ಅದನ್ನೇ ಮಾಡ್ತೀನಿ. ನಾನು ಹೇಗೆ ಮಾಡೋದು, ಶುಂಠಿ ಬೆಳ್ಳುಳ್ಳಿ ಸೋಂಪು ಮತ್ತು ಚಕ್ಕೆ ಲವಂಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಇನ್ನು ತೊಳೆದಿರೋ ಚಿಕನಿಗೆ ಮೊಸರು ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಇನ್ನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಫಸ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಅದನ್ನು ಈರುಳ್ಳಿನೂ ಈಗಲೇ ಏನು ಹಾಕೋಕ್ಕೆ ಹೋಗಲ್ಲ,
ಫಸ್ಟ್ ಈಗ ಅದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಿಕ್ಸ್ ಮಾಡಿದ್ನೋ ಅದನ್ನು ಮತ್ತು ಮ್ಯಾರಿನೇಷನ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ತೀನಿ. ಯಾವ ಥರ ಡಿಫ್ರೆಂಟಾಗಿರೋ ಬಿರಿಯಾನಿ ಎಲ್ಲ ಮಾಡ್ತಾರೆ, ಅದನ್ನೆಲ್ಲ ಟ್ರೈ ಮಾಡೋಣ ಅಂತ ಅನ್ಕೋತೀನಿ. ಬಟ್ ಅದನ್ನು ಮಾಡೋಕ್ಕಂತೂ ಆಗಲ್ಲ. ಏನೋ ಒಂದು ಮಾಡೋಕ್ಕೂ ಏನೋ ಒಂದಾಗಿರುತ್ತೆ ಅದು. ಬಟ್ ಟೇಸ್ಟ್ ಮಾತ್ರ ಔಟ್ಪುಟ್ ಸೂಪರಾಗಿ ಬಂದಿರುತ್ತೆ. ಈಗ ಅದಕ್ಕೇ ಒಂದೇ ಒಂದು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಜಾಸ್ತಿ ಹಾಕ್ಬಾರ್ದು, ಟೇಸ್ಟ್ ಹೋಗ್ಬಿಡುತ್ತೆ. ಮತ್ತು ಕೊತ್ತಂಬರಿ, ಪುದೀನ ಸೊಪ್ಪು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಮೂಮೆಂಟಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡೆ. ಅರ್ಧ ಮಾತ್ರ ಹಾಕ್ಕೊಂಡೆ, ಇನ್ನೂ ಅರ್ಧ ಎತ್ತಿಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಕ್ಕಿನೂ ತೊಳೆದಿಟ್ಟಿರೋದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಜೊತೆನೇ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಮಸಾಲೆಗೆ ಚೆನ್ನಾಗಿ ಹಿಡೀಲಿ ಅಂತ. ಇನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕುಕ್ಕರ್ ಲಿಡ್ ಮುಚ್ಚಿಟ್ಟು ಒಂದು 2 ವಿಷಲ್ ಹೊಡಿಸ್ತೀನಿ. ನೋಡಿರಿ ಈ ಥರ ಬಂದಿದೆ. ಚೆನ್ನಾಗಿ ಪೀಸಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿತ್ತು ಮತ್ತು ಟೇಸ್ಟು ಚೆನ್ನಾಗೇ ಬಂದಿತ್ತು. ಇದ್ರ ಜೊತೆಗೆ ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೆ. ಇನ್ನು ರಾತ್ರಿ ಊಟ ಆಗಿ ಮುಗೀತು. ಇನ್ನು ನೆಕ್ಸ್ಟ್ ಡೇ ನಾನು ಮುನೇಶ್ವರ ಟೆಂಪಲ್ಗೆ ಹೋಗಿದ್ದೆ. ಬುಳ್ಳಾಪುರದಲ್ಲಿರೋ ಮುನೇಶ್ವರ ಟೆಂಪಲ್ಗೆ. ಇದು ಬಂದು ಚೈಲ್ಡ್ಹುಡ್ಡಲ್ಲಿ ಬಂದಿದ್ದು ನಾನು. ನೋಡಬೇಕು ಅಂದರೆ ಎಷ್ಟೋ ವರ್ಷ ಆಗೋಗಿದೆ. ಬಂದು ಸುಮಾರು ಒಂದು 10 ವರ್ಷ ಆಗಿರ್ಬೋದು ಅನಿಸುತ್ತೆ. 10 ವರ್ಷಕ್ಕೆ ಇವತ್ತು ಬಂದಿದ್ದೀನಿ. ನನ್ನ ಮಕ್ಳ ಜೊತೆ ಬಂದಿದ್ದೀನಿ ನಾನು. ಆವಾಗ ನಮ್ಮ ಪೇರೆಂಟ್ಸ್ ಜೊತೆ ಬರ್ತಿದ್ದೆ, ಈಗ ನನ್ನ ಮಕ್ಕಳನ್ನೂ ಕರ್ಕೊಬಂದಿದ್ದೀನಿ. ಅಂದರೆ ಮಗುಗೆ ಕಿವಿ ಚುಚ್ಚೋ ಶಾಸ್ತ್ರ ಇತ್ತಲ್ಲ, ಹಂಗಾಗಿ ಇಲ್ಲೇ ಕರೆದಿದ್ರು, ಹಾಗಾಗಿ ಬಂದಿದ್ದೆ. ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಇಲ್ಲೇ ಕುರಿನೂ ಕಡ್ದಿದ್ರು. ಸೊ ಇಲ್ಲೇ ಊಟ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ 3:30 ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ತರಕಾರಿ ಎಲ್ಲ ತಂದಿಟ್ಟಿದ್ರು, ಅದನ್ನೆಲ್ಲ ಎತ್ತಿ ಜೋಡಿಸ್ಕಿಟ್ಕೊಂಡೆ. ಇನ್ನು ಕಡಲೆಕಾಳು ನೆನೆ ಹಾಕಿಟ್ಟೋಗಿದ್ದೆ, ಏನಾದರೂ ಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಸಾಮಾನ್ಯ ನಾನು ನನ್ನ ಮಗಳು ಮಾತ್ರ ಇದ್ದರೆ ಏನಾದರೂ ಸ್ವೀಟ್ ರೆಸಿಪಿ ನೋಡ್ತಿರ್ತೀವಿ. ನಮ್ಮ ಮನೆಯವರು ಜೊತೆಗೆ ಮನೇಲಿ ಏನಾದರೂ ಇದ್ದರೆ ಸೊ ಆ ಟೈಮಲ್ಲಿ ಈ ಥರ ಪಲ್ಯ ಅಥವಾ ಬೋಂಡ, ಬಜ್ಜಿ ಅಂದರೆ ಖಾರ ಐಟಮ್ಸ್ಗಳೇನಿರುತ್ತೋ ಆ ಥರ ಟ್ರೈ ಮಾಡ್ತೀನಿ ಸಂಜೆ ಟೈಮಲ್ಲಿ. ಸೊ ಇನ್ನು ತಂದಿರೋ ತರಕಾರಿಗಳನ್ನೆಲ್ಲ ಜೋಡಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಪಾಪು ಅಳ್ತಾ ಇದ್ಲು. ಸೊ ಅವಳಿಗೆ ಸಮಾಧಾನ ಮಾಡಿ ಬಂದು ತರಕಾರಿನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ನಾನು ಈ ಕಡಲೆಕಾಳು ಪಲ್ಯ ಮಾಡೋದು ತುಂಬ ಅಪರೂಪ. ಅಂದರೆ ಲಾಸ್ಟ್ ಇಯರ್ ಮಾಡಿದ್ದೆ ಅನಿಸುತ್ತೆ, ಅದನ್ನು ಇವತ್ತೇ ಮಾಡ್ತಾ ಇರೋದು. ಅಂದರೆ ಜಾಸ್ತಿ ಈ ಪಲ್ಯ ತಿನ್ನಬಾರ್ದಲ್ಲ, ಹೊಟ್ಟೆ ಕಟ್ದಂಗೆ ಆಗುತ್ತೆ ಅಂತಾರೆ. ಹಾಗಾಗಿ ಜಾಸ್ತಿ ಏನು ಮಾಡಲ್ಲ. ಸಾಮಾನ್ಯ ಈ ಗಣಪತಿ ಹಬ್ಬದ ಸೀಸನಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ ಅನಿಸುತ್ತೆ ಜನ, ಪ್ರಸಾದಕ್ಕೆಲ್ಲ ಕೊಡ್ತಾರಲ್ಲ. ಸೊ ಹಾಗಾಗಿ ಅದನ್ನು ಮಾಡ್ತಾರೆ. ಇನ್ನು ನಾನು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮಾಮೂಲಿ ಗುಜ್ಜು ಟೈಪಲ್ಲಿ ಅಂದರೆ ಸಾಗು ಥರನೂ ಮಾಡ್ಕೊಳ್ತಾರೆ. ಇದನ್ನೆಲ್ಲ ಹಾಕಿ ಕಾಳು ಪಲ್ಯ ಬೇರೆ ಬೇರೆ ಕಾಳೆಲ್ಲ ಸೇರಿಸ್ಕೊಂಡು ನಾನು ಈ ಥರ ತಿನ್ನೋಕ್ಕೆ ಯಾವಾಗಾರ ಒಂದು ಸಲ ಮಾಡ್ಕೊಳ್ತಿರ್ತೀನಿ. ಇನ್ನು ಇದೆಲ್ಲ ಆಗಿದ ತಕ್ಷಣ ಬೇಯಿಸಿಟ್ಕೊಂಡಿರೋದೇನಿರುತ್ತಲ್ಲ ಸೊ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡೆ. ನಮ್ಮ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ಇದನ್ನು ಮಾಡಿ ಮತ್ತು ಕಡುಬು ಮಾಡ್ತಾರೆ. ಈ ಕಾಳು ಪಲ್ಯ ಮಾಡಿ ಸ್ವೀಟ್ ಕಡುಬು ಥರ ಮಾಡಿ, ಅಂದರೆ ಸತ್ತವರಿಗೆ ಎಡೆ ಇಡಕ್ಕೆ ಹೋಗ್ತಾರಲ್ಲ ಸ್ಮಶಾನದ ಹತ್ರ, ಸೊ ಆ ಹಬ್ಬ ಬಂದರೆ ಅಲ್ಲಿಗೆ ಸ್ಮಶಾನದ ಹತ್ರ ಹೋಗಿ ಕಾಳು ಪಲ್ಯ ಮಾಡ್ಕೊಂಡು ಕಡುಬು, ಸ್ವೀಟ್ ಕಡುಬು ಮಾಡ್ಕೊಂಡು ಅನ್ನ ಸಾಂಬಾರೆಲ್ಲ ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ನಮ್ಮ ಅಜ್ಜಿ ಇರ್ಬೇಕಾದ್ರೆ ಜಾಸ್ತಿ ಈ ಥರ ಮಾಡಿ ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಬಟ್ ಇವಾಗ ಅದೆಲ್ಲ ಹೋಗಲ್ಲ, ನಮ್ಮಮ್ಮ ಎಲ್ಲ ಹೋಗಲ್ಲ. ನಮ್ಮ ಅಜ್ಜಿ ಇರಬೇಕಾದ್ರೆ ಎಲ್ಲ ಜಾಸ್ತಿ ಇದನ್ನು ಮಾಡ್ತಾಯಿದ್ರು. ಸೊ ಫೈನಲಿ ಇದನ್ನೆಲ್ಲ ಮಾಡಿಟ್ಕೊಂಡೆ. ಒಬ್ಬೊಬ್ಬರು ಒಂದೊಂದು ಥರ ಮೆಥಡಲ್ಲಿ ಈ ಪಲ್ಯನ ಮಾಡ್ಕೊಳ್ತಾರೆ. ಇನ್ನು ಮಾಡಾದಮೇಲೆ ಲಾಸ್ಟಿಗೆ ಕಾಯಿ ತುರಿ ಹಾಕ್ಕೊಂಡೆ. ಕಾಯಿ ತುರಿ ಇಲ್ಲದೆ ಪಲ್ಯಗಳು ಕಂಪ್ಲೀಟ್ ಆಗೋಲ್ಲ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಫೈನಲಾಗೆ ಎಲ್ಲರೂ ತಿಂದು ಮುಗಿಸಿದ್ವಿ. ಇನ್ನು ನೈಟ್ ಊಟಕ್ಕೆ ರೈಸು ಮತ್ತು ಸಾಂಬಾರು ಇತ್ತು. ಹಾಗಾಗಿ ಅದ್ರ ಜೊತೆಗೆ ಸೈಡ್ ಡಿಶ್ಶಿಗೆ ಬಜ್ಜಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ. ಇನ್ನು ಇರೋ ಎಣ್ಣೆ ರೇಟಿಗೆ ಇದನ್ನೆಲ್ಲ ಮಾಡಬೇಕಾ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಎಣ್ಣೆ ರೇಟು, ಗ್ಯಾಸ್ ರೇಟು ಎಲ್ಲದೂ ರೇಟ್ ಆಗಿಬಿಟ್ಟಿದೆ ಇವಾಗಂತೂ. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಭಾಳ ಕಷ್ಟ ಅನಿಸುತ್ತೆ. ಹಾಗಂತ ಜೀವನ ನಡೆಸ್ಕೊಂಡು ಹೋಗೋದು ಸ್ಟಾಪ್ ಮಾಡೋಕ್ಕಂತೂ ಆಗಲ್ಲ. ಸೊ ಮೂವ್ ಮಾಡಲೇಬೇಕಾಗತ್ತೆ.
ಇನ್ನು ಒಂದು ಸ್ವಲ್ಪ ದಿನ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ. ಅಲ್ಲಿವರೆಗೂ ನಾವು ಕಷ್ಟಪಡಲೇಬೇಕಾಗತ್ತೆ, ಫೈಟ್ ಮಾಡಲೇಬೇಕಾಗತ್ತೆ. ಅಂದರೆ ಈಗ ನೋಡಿದ್ರೆ ಒಂದು ಟೌನಿಗೆ ಹೋಗ್ಬೇಕಂದ್ರೂ ಆಟೋ ಚಾರ್ಜು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಬಸ್ ಚಾರ್ಜನ್ನು ಫ್ರೀ ಬಿಟ್ಟಿದ್ದಾರೆ, ಹೇಗೋ ಆಗುತ್ತೆ. ಆಟೋ ಚಾರ್ಜ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಸೊ ಅದೊಂದು ಬೇಜಾರು. ಇನ್ನು ನನ್ನ ಮಗಳಿಗೂ ರಿವಿಷನ್ ಇತ್ತಲ್ಲ, ಸೊ ಕೊಟ್ಟಿದ್ದರು, ಅವಳೆಲ್ಲ ಬರ್ಕೊತಾ ಇದ್ಲು. ರಾತ್ರಿ ಊಟಕ್ಕೂ ಹಾಗೆ ರೆಡಿ ಆಯಿತು. ಸೊ ಆಗಲೇ 10-10:30 ಆಯಿತು. ಸೊ ನಾವು ಮಲಗೋದು ಬೇಗನೆ 10 ಗಂಟೆ 10:30 ಆಗೋಯ್ತು. ಇನ್ನು ಊಟ ಮಾಡಿ ಅವತ್ತಿನ ಡೇ ಹಾಗೆ ಹೋಯಿತು. ಸೊ ಇದು ಇವತ್ತಿನ ಲಾಗ್ಸ್ ಆಗಿರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.